ನಮ್ಮೂರಿನ ಜನರೆಲ್ಲ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾ ಇದ್ದಾರೆ. ನನ್ನ ಮಗಳನ್ನ ಸೇರ್ಸೋಣ ಅಂದರೆ ನನ್ನ ಹತ್ರ ದುಡ್ಡಿಲ್ಲ. ನಾನು ಅನಕ್ಷರಸ್ಥ ಆದೆ, ನನ್ನ ಮಗಳಾರ ಓದಲಿ ಅಂತ ಮಾಡೋಣ. ಖಾಸಗಿ ಶಾಲೆಯಲ್ಲಿ ಓದೋರೇ ತುಂಬ ಓದ್ತಾರೆ, ತುಂಬ ಚೆನ್ನಾಗಿ ಓದ್ತಾರೆ, ತುಂಬ ಸಾಧನೆ ಮಾಡ್ತಾರೆ ಅನ್ನೋದು ತಪ್ಪು ಕಲ್ಪನೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಎಲ್ಲರೂ ಚೆನ್ನಾಗೇ ಓದಿದ್ದಾರೆ, ತುಂಬ ಸಾಧನೆ ಮಾಡಿದ್ದಾರೆ. ತುಂಬ ಎಕ್ಸಾಂಪಲ್ ನೋಡಿ, ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಜನರಲ್ಲಿ ಯಾವ ರೀತಿ ತಾತ್ಸಾರ ಮೂಡ್ತಾ ಇದೆ ಅಲ್ವಾ? ಸರ್ಕಾರಿ ಶಾಲೆಗಳು ಯಾವ ಪ್ರೈವೇಟ್ ಶಾಲೆಗಳಿಗಿಂತ ಕಮ್ಮಿ ಇದ್ದಾವೆ, ನೀವೇ ಹೇಳಿ. ಹಾಗಂತ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದುವರೆಗೂ ಯಾರು ಸಾಧನೆಗಳನ್ನೇ ಮಾಡಿಲ್ವಾ? ಸರ್ಕಾರಿ ಶಾಲೆಗಳು ಯೋಜನೆಗಳು ನೀಡಿದಾದ್ರೂ ಯಾರಿಗಾಗಿ? ಇನ್ನೂ ಏನು ಯೋಚನೆ ಮಾಡ್ತಿದ್ದೀರ ಸರ್ಕಾರ ನಮಗೋಸ್ಕರ ಅಷ್ಟು ಯೋಚನೆ ಮಾಡ್ತಿದ್ದೀವಿ. ರಮಣ ಮಕ್ಕಳಿಗೋಸ್ಕರ ಎಷ್ಟೊಂದು ಸೌಲಭ್ಯಗಳಿದ್ದಾವೆ, ಶಿರ ಬಗ್ಗೆ ಇದ್ದಾವೆ. ಅಷ್ಟೇ ಯೋಜನೆಗಳು ಯಾಕೆ? ಒಳ್ಳೊಳ್ಳೆ ಶಿಕ್ಷಣ ಇದೆ. ನೀನು ಯಾವತ್ತೂ ಕಾನ್ವೆಂಟ್ ಸ್ಕೂಲಿಗೆ ಸೇರಿಸ್ಬೇಕು ಅಂತಿದ್ಯೋ ಅದೇ ಥರ ಇಂಗ್ಲೀಷು ಕನ್ನಡ ಮೀಡಿಯಂ ಎರಡೂ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಇದೆ ರಮಣ. ಒಳ್ಳೊಳ್ಳೆ ಟೀಚರ್ಸ್ ನಮ್ಮ ಸರ್ಕಾರಿ ಶಾಲೆ ಇದಕ್ಕಿಂತ ವ್ಯವಸ್ಥೆ ಇದೆ ನೋಡಿ, ಯೋಚನೆ ಮಾಡಿ. ಈಗ ಇವಾಗ ಏನು ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಮಗಳನ್ನ? ಟನ್ ಟನ್ ಕೇಳಿ ಕಂಠೇತನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುಳುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಕಂಠೇತನಿ